ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಪ್ರತಿ ಮನೆಯಲ್ಲೂ ಕೂಡ ನಿಯಮಿತವಾಗಿ ಅಂದರೆ ರೆಗ್ಯುಲರ್ ಆಗಿ ಕ್ಲೀನ್ ಮಾಡಲೇಬೇಕಾಗಿರುವಂಥ ವಸ್ತುಗಳು ಯಾವುದು, ಅದನ್ನು ಯಾವ ಥರ ಕ್ಲೀನ್ ಮಾಡ್ಕೊಳ್ಬೋದು, ಮನೆ ಕೆಲಸಗಳನ್ನ ಬೇಗ ಮುಗಿಸ್ಕೊಳ್ಳೋದಕ್ಕೋಸ್ಕರ ಯಾವ ರೀತಿ ಟಿಪ್ಸ್ನೆಲ್ಲ ಫಾಲೋ ಮಾಡ್ಬೋದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಒಂದು ವಿಡಿಯೋ ಪೂರ್ತಿ ಲಾಟ್ಸ್ ಆಫ್ ಟಿಪ್ಸ್ನ ಶೇರ್ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಬೆಳಗಿನ ಹೋಮ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಡುಗೆ ಮನೆ ಕೆಲಸಗಳೆಲ್ಲ ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ. ಇಂದಿನ ದಿನ ರಾತ್ರಿಯಲ್ಲೇ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರೋದ್ರಿಂದ ಕಿಚನ್ ನೀಟಾಗಿದೆ. ಬೆಳಗಿನ ತಿಂಡಿಗೋಸ್ಕರ ಬಿಸಿಬೇಳೆಬಾತ್ ಮಾಡ್ತಾ ಇದ್ದೀನಿ. ಬಿಸಿಬೇಳೆಬಾತ್ಗೆ ಬೇಕಾಗಿರುವಂಥ ಎಲ್ಲ ತರಕಾರಿಗಳನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಎಷ್ಟು ಜನ ಬಿಸಿಬೇಳೆಬಾತ್ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಒಂದು ವೇಳೆ ನಿಮ್ಗೇನಾದ್ರು ಬಿಸಿಬೇಳೆಬಾತ್ ಮಾಡೋಕ್ಕೆ ಬರಲ್ಲ ಅಂದರೆ ತುಂಬ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಯಾವ ಥರ ಮಾಡ್ಕೊಳ್ಬೋದು ಅನ್ನೋದನ್ನ ಕೂಡ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಮೇಯ್ನಾಗಿ ಇದಕ್ಕೆ ಬೇಕಾಗಿರುವಂಥದ್ದು ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ ಮಸ್ಟ್ ಅಂಡ್ ಶುಡ್ ಅಂತಾನೆ ಹೇಳ್ಬೋದು. ಇದಲ್ಲದೆ ಇನ್ನೂ ಸುಮಾರಷ್ಟು ತರಕಾರಿಗಳನ್ನ ಹಾಕಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಒಂದು ಗ್ಲಾಸ್ ಅಷ್ಟು ನಾರ್ಮಲ್ ರೇಷನ್ ರೈಸ್ ಬರುತ್ತೆ ಅಲ್ವಾ, ಅದನ್ನು ತೊಗೊಂಡಿದ್ದೀನಿ. ಒಂದು ಗ್ಲಾಸ್ ರೈಸ್ಗೆ ಹೆಸರು ಬೇಳೆ ಮತ್ತು ಇದು ತೊಗರಿ ಬೇಳೆ, ಇದನ್ನು ಒಂದು 3/4 ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ. ಇನ್ನು ತರಕಾರಿ ಯಾವ್ದು ಬೇಕೋ ಅದೆಲ್ಲ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಅಕ್ಕಿ ಮತ್ತು ಬೇಳೆನ ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಇಲ್ಲ ಇನ್ಸ್ಟೆಂಟಾಗಿ ಕೂಡ ಮಾಡ್ಕೊಳ್ಬೋದು. 2 ವಿಸಿಲ್ ಎಕ್ಸ್ಟ್ರಾ ಹಾಕ್ಸ್ಕೊಳ್ಬೇಕಾಗುತ್ತೆ. ಈ ಗ್ಲಾಸಲ್ಲಿ 1 ಗ್ಲಾಸ್ ರೈಸ್ ತೊಗೊಂಡು 3/4 ಗ್ಲಾಸ್ ಅಷ್ಟು ಬೇಳೆಗಳನ್ನ ತೊಗೊಂಡಿದ್ದೀನಿ. ಈ ಒಂದು ಕ್ವಾಂಟಿಟಿ ಆಲ್ಮೋಸ್ಟ್ ಒಂದು 5ರಿಂದ 6 ಜನಕ್ಕೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ. ಸೊ ಇಷ್ಟು ತರಕಾರಿನ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ, ಕ್ರಂಚಿನೆಸ್ ಬರಬೇಕು ಅಂದರೆ ಇದರಲ್ಲಿ ನೀವು ಕಡಲೆ ಬೀಜ ಕೂಡ ಹಾಕ್ಕೊಳ್ಬೋದು. ಇದು ಬೆಳೆದಿರೋಂಥ ಕಡಲೆ ಬೀಜ ಲಾಸ್ಟ್ ಇಯರ್ದಾಗಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಇದೆ. ಇದರಲ್ಲಿ ನಾನು ಬಟಾಣಿ ಕಾಳನ್ನ ಕೂಡ ಹಾಕ್ತೀನಿ, ಹಸಿ ಬಟಾಣಿ. ಈಗ ಸೀಸನ್ ಆಗಿರೋದ್ರಿಂದ ಬಟಾಣಿ ಕಾಳನ್ನ ಆಲ್ರೆಡಿ ತಂದು ಫ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು 2 ಇಡಿ ಆದರೂ ಹಾಕ್ಕೊಳ್ಬೋದು. ನಾನು ಕಡಲೆ ಬೀಜನ ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಫ್ರೀಸ್ ಮಾಡಿದರೆ ಯಾವ ಥರ ಇರುತ್ತೆ ಅಂತ. ಇದು ನಿನ್ನೆ ಯೂಸ್ ಮಾಡಿದ್ದೆ, ಸ್ವಲ್ಪ ಸೀಸನಿಂಗ್ ಮಾಡೋಣ ಅಂತ ಇಟ್ಟಿದ್ದೆ. ಸೊ ಇದನ್ನು ಬಿಸಿ ಮಾಡಿ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿದ್ದೀನಿ. ಈಗ ಆಯಿಲ್ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಆಮೇಲೆ ಇದನ್ನು ಎತ್ತಿಟ್ಕೊಳ್ಬೇಕು. ನೀರು 1 ಗ್ಲಾಸ್ ಅಕ್ಕಿಗೆ 2ರಿಂದ 3 ಗ್ಲಾಸ್ ಅಷ್ಟು ಹಾಕ್ಕೊಂಡ್ರೆ ಬೆಟರು. ಎಷ್ಟು ಸಾಫ್ಟಾಗಿ ಬಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಈ ಒಂದು ಬಿಸಿಬೇಳೆಬಾತ್ ಅನ್ನೋದು. ಡೈರೆಕ್ಟ್ ಆಗಿ ವಾಯ್ಸ್ ಕೊಡ್ತಾ ಇರೋದ್ರಿಂದ ವಾಯ್ಸ್ ಸ್ವಲ್ಪ ಲೋ ಆಗಿ ಕೇಳಿಸ್ತಾ ಇರ್ಬೋದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೀನಿ. ಒಂದು ಕುಕ್ಕರ್ ಟ್ರಿಕ್ ಹೇಳ, ಇದರಲ್ಲಿ ಏನಾದ್ರೂ ವಿಸಿಲ್ ಹಾಕಿದಾಗ ನೀರೆಲ್ಲ ಆಚೆ ಬರುತ್ತೆ ಅನ್ನೋದಾದರೆ ಆದಷ್ಟು ನೀವು ಸ್ಟಾರ್ಟಿಂಗಲ್ಲಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಒಂದು ವಿಸಿಲ್ನ ಹೊಡಿಸ್ಕೊಂಡು ಆಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡು 2 ವಿಸಿಲ್ನ ಹೊಡಿಸ್ಕೊಳ್ಬೋದು. ಈಗ ನನಗೆ ಆ ಥರದ್ದೇನು ಪ್ರಾಬ್ಲಮ್ ಇಲ್ಲ ಈ ಕುಕ್ಕರ್ದು. ಸೊ ಅದಕ್ಕೋಸ್ಕರ ಹೈ ಫ್ಲೇಮಲ್ಲೇ ಒಂದು ವಿಸಿಲ್ನ ಹೊಡಿಸ್ಕೊಂಡು ಆಮೇಲೆ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೊಂದು ವಿಸಿಲ್ನ ಹಾಕ್ಸ್ಕೊಳ್ತೀನಿ. ಇಲ್ಲಿ ನಿಮ್ಮ ಜೊತೆ ಮಾತಾಡ್ತಾನೆ ಹಾಲು ಕೂಡ ಈ ಥರ ಉಕ್ಕಿಬಿಡ್ತು. ಹಾಲು ಉಕ್ಕಿದಾಗ ನೀವು ಎಷ್ಟು ಜನ ಬ್ಯಾಡ್ ಥರ ಫೀಲ್ ಆಗ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಲು ಹೇಗೂ ಉಕ್ಬಿಟ್ಟಿದೆ ಅಲ್ವಾ, ಅದನ್ನು ಬ್ಯಾಡ್ ನೆಗೆಟಿವ್ ಫೀಲ್ ಆಗೋದಕ್ಕಿಂತ ಮನೆಯಲ್ಲಿ ಆಯುಷು ಆರೋಗ್ಯ ಹಾಲು ಉಕ್ಕದಂಗೆ ಚೆನ್ನಾಗಿ ಉಕ್ಕಲಿ ಅಂತ ಬೇಡ್ಕೊಳ್ಬೇಕು. ಈಗ ಇದನ್ನ ಕ್ಲೀನ್ ಮಾಡ್ಕೊಳ್ಬೇಕು. ಈ ಮಿಲ್ಕ್ನ ಬಟ್ಟೆಯಿಂದ ಕ್ಲೀನ್ ಮಾಡಿದಾಗ ಬಟ್ಟೆಗೆ ಅದರ ವಾಸನೆ ಅನ್ನೋದು ಹಿಡ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ನಾನು ಕ್ಲಾತ್ಸ್ ಇರುತ್ತೆ ಅಲ್ವಾ, ರೋಲ್ ಕ್ಲಾತ್ಸು, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಪಾತ್ರೆಯ ಸುತ್ತಲೂ ಕೂಡ ಹಾಲು ಅನ್ನೋದು ಸ್ವಲ್ಪ ಸೋರಿರುತ್ತೆ ಅಲ್ವಾ, ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಡೈರೆಕ್ಟಾಗಿ ಈ ಥರ ಸಿಂಕ್ ಹತ್ರನೇ ಇಟ್ಕೊಂಡು ಸೈಡ್ಸಲ್ಲೆಲ್ಲನೂ ಕ್ಲೀನ್ ಮಾಡ್ಕೊಳ್ತೀನಿ. ಇಲ್ಲಿ ನೀವು ನೋಡ್ಬೋದು ಈ ಒಂದು ಕ್ಲಾತ್ಸ್ ಎಷ್ಟು ಚೆನ್ನಾಗಿ ಯೂಸ್ ಆಗುತ್ತೆ ಅಂತ. ಈ ಥರ ಇಮ್ಮಿಡಿಯೇಟ್ ಏನಾದ್ರು ಕ್ಲೀನ್ ಮಾಡಬೇಕು ಅಂದರೂ ಕೂಡ ಸ್ವಲ್ಪ ವೆಟ್ ಮಾಡಿಕೊಂಡು ಎಲ್ಲದನ್ನ ವೈಪ್ ಮಾಡ್ಕೊಳ್ಬೋದು. ಇನ್ನು ಇದರಲ್ಲೇ ಈ ಥರ ರಬ್ ಮಾಡಿ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನೀಟಾಗಿ ಕ್ಲೀನ್ ಆಗಿದೆ. ಈಗ ಮತ್ತೆ ನಾನು ಮಿಲ್ಕ್ನ ಬಾಯ್ಲ್ ಆಗೋಕ್ಕೆ ಇಟ್ಟಿದ್ದೀನಿ. ಅದು ಬಾಯ್ಲ್ ಆಗೋ ಅಷ್ಟರಲ್ಲಿ ಉಳಿದಿರೋಂಥ ಕೆಲಸಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಸ್ಟೈನ್ಲೆಸ್ ಸ್ಟೀಲ್ ಚಾಪಿಂಗ್ ಬೋರ್ಡ್ ಏನಿದೆ ಇದು ತುಂಬಾನೇ ಯೂಸ್ಫುಲ್. ಇದು ಸ್ವಲ್ಪ ಅಗಲವಾಗಿರೋ ಕಾರಣ ತರಕಾರಿಗಳೆಲ್ಲ ಕಟ್ ಮಾಡ್ಕೊಂಡಾಗ ಆ ವೇಸ್ಟ್ ಎಲ್ಲ ಮತ್ತೆ ಸಪ್ರೇಟಾಗಿ ಹಾಕ್ತೀರಾ, ಇದ್ರ ಮೇಲೇನೆ ಸೈಡಲ್ಲಿ ಇಟ್ಕೊಳ್ಬೋದು. ತರಕಾರಿ ತೊಳೆದಿರುವಂಥ ನೀರನ್ನ ಡೈರೆಕ್ಟಾಗಿ ಸಿಂಕಲ್ಲಿ ಹಾಕ್ತೀರಾ, ಗಿಡಗಳಿಗೆ ಹಾಕ್ತಾ ಇದ್ದೀನಿ. ಕಾಫಿ ಮಾಡೋ
ಮಾಡೋದಕ್ಕೋಸ್ಕರ ಇನ್ಸ್ಟೆಂಟ್ ಬ್ರೂ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಶುಗರ್ ಬದಲಾಗಿ ಜಾಗ್ರಿ ಪೌಡರ್ನ ಹಾಕ್ತಾ ಇದ್ದೀನಿ. ಕಾಫಿ ಪೌಡರ್ ಹಾಕುವಂಥ ಕಂಟೈನರ್ನ ವಾಶ್ಗೆ ಹಾಕಿದೆ. ಇನ್ನೊಂದು ಡ್ರೈ ಆಗಿರುವಂಥ ಕಂಟೈನರ್ನ ತಗೊಂಡು ಅದರಲ್ಲಿ ತುಂಬಿಸ್ಕೊಂಡು ಎಷ್ಟು ಕಾಫಿ ಪೌಡರ್ ಬೇಕೋ ಅಷ್ಟನ್ನು ಮಾತ್ರನೇ ಇಲ್ಲಿ ಬೇರೆ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ, ಈ ಥರ ಮಿಲ್ಕು ಒಂದು ಕಂಟೈನರಿಂದ ಇನ್ನೊಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡುವಾಗ ಕೆಲವೊಂದ್ಸರಿ ಈ ಥರ ಚೆಲ್ತಾ ಇರುತ್ತೆ. ಅದನ್ನು ಕ್ಲೀನ್ ಮಾಡೋಕ್ಕೆ ಬಟ್ಟೆನ ಯೂಸ್ ಮಾಡಿದಿರಾ ಈ ಥರ ಟಿಶ್ಯೂ ಥರ ಇರುವಂಥ ಈ ಒಂದು ಕ್ಲಾತ್ಸ್ನ ಯೂಸ್ ಮಾಡೋದಾದರೆ ಇಮ್ಮಿಡಿಯೇಟಾಗಿ ವೈಪ್ ಮಾಡಿಕೊಂಡು ಒಂದ್ಸತಿ ವಾಶ್ ಮಾಡಿದ್ರೆ ಸಾಕಾಗುತ್ತೆ. ಬೆಳಗ್ಗೆನೆ 4 ಗ್ಲಾಸ್ ಕಾಫಿ ಯಾರಿಗೆ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ತಾ ಇದ್ದೀರಾ? ಸ್ಕಿಪ್ ಮಾಡಿದಿರಾ ನೋಡ್ತಾ ಹೋಗಿ, ನಿಮಗೆ ಗೊತ್ತಾಗುತ್ತೆ. ಕಾಫಿನ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಜಾಸ್ತಿ ನೊರೆ ಬರುತ್ತೆ. ಎಷ್ಟು ಜಾಸ್ತಿ ನೊರೆ ಬರುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಬಿಸಿಬೇಳೆ ಬಾತ್ಗಿಟ್ಟಿದ್ದಂಥ ಕುಕ್ಕರ್ 2 ವಿಸಿಲ್ ಬಂದಿದೆ. ಸ್ಟವ್ನ ಆಫ್ ಮಾಡಿದ್ದೀನಿ. ಕೌಂಟರ್ ಮೇಲಿರುವಂಥ ರ್ಯಾಂಡಮ್ ಥಿಂಗ್ಸ್ನೆಲ್ಲ ಕೂಡ ಅದರ ಜಾಗದಲ್ಲಿ ಆರ್ಗನೈಸ್ ಮಾಡ್ತಿದ್ದೀನಿ. ಆಗಲೇ ಹೇಳ್ದಂಗೆ ಈ ಒಂದು ಕ್ಯಾಸ್ಟ್ ಐರನ್ ತವಾನ ಸೀಸನಿಂಗ್ ಮಾಡೋದಕ್ಕೋಸ್ಕರ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಿಕೊಂಡು ಒಂದು ಟಿಶ್ಯೂ ಇಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಬಿಸಿಬೇಳೆಬಾತ್ ರೆಸಿಪಿನ ಕಂಟಿನ್ಯೂ ಮಾಡೋಣ. ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ತಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಕ್ಕೆ ಇಡ್ತಾ ಇದ್ದೀನಿ. ಅಷ್ಟರಲ್ಲಿ ಕುಕ್ಕರ್ ಪ್ರೆಷರ್ ಕೂಡ ರಿಲೀಸ್ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಕುಕ್ ಆಗಿದೆ ಅಂತ. ಇದರಲ್ಲಿ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ಬಿಸಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಆಗಲೇ ನಾವು ಹುಣಸೆಹಣ್ಣು ರಸನ ಏನು ತೆಗೆದಿಟ್ಕೊಂಡಿದ್ವಿ ಅದರಲ್ಲೇ ಬಿಸಿಬೇಳೆಬಾತ್ ಪೌಡರ್ ಮತ್ತು ಖಾರಕ್ಕೆ ತಕ್ಕಷ್ಟು ಸಾಂಬಾರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ತಿನ್ನಲ್ಲ ಅನ್ನೋದಾದರೆ ಬಿಸಿಬೇಳೆಬಾತ್ ಪೌಡರ್ ಹಾಕಿದ್ರೆ ಸಾಕಾಗುತ್ತೆ. ಇದೆಲ್ಲದನ್ನು ಒಂದು ಸ್ಪೂನ್ ಸಹಾಯದಿಂದ ಉಂಡೆಗಳಿಲ್ಲದೆ ಇರೋ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕುಕ್ಕರಲ್ಲಿ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಸ್ಟೇಜಲ್ಲೇ ಸಾಲ್ಟ್ ಒಂದ್ಸರಿ ಚೆಕ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲ್ ಆಗಿ ಒಗ್ಗರಣೆ ಕೊಟ್ಟರೆ ಸೂಪರ್ ಅಂಡ್ ಟೇಸ್ಟಿಯಾಗಿರುವಂಥ ಬಿಸಿಬೇಳೆಬಾತ್ ರೆಡಿ ಆಗುತ್ತೆ. ಒಗ್ಗರಣೆಗೆ ತುಪ್ಪನ ಯೂಸ್ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಹಿಂಗಂತೂ ಕಂಪಲ್ಸರಿ ಹಾಕಿ. ನೋಡ್ತಾ ಇದ್ರೇನೆ ತಿನ್ಬೇಕು ಅಂತ ಅನ್ಸುತ್ತೆ. ನೀವು ಕೂಡ ಒಂದ್ಸತಿ ಡೆಫಿನೆಟ್ಲಿ ಟ್ರೈ ಮಾಡಿ. ಹೆಲ್ತಿ ಕೂಡ ಹೌದು. ಇದಕ್ಕೆ ಕಾಂಬಿನೇಷನ್ ಆಗಿ ಖಾರ ಬೂಂದಿ ಇದ್ರೆ ಟೇಸ್ಟ್ ಇನ್ನೂ ಅದ್ಭುತವಾಗಿರುತ್ತೆ. ಒನ್ಸ್ ಫ್ರೆಶ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಬಿಸಿಬೇಳೆಬಾತ್ ಮಾಡೋದಕ್ಕೋಸ್ಕರನೇ ಕೆಲವೊಂದು ತರಕಾರಿಗಳೆಲ್ಲ ತರಿಸ್ಕೊಂಡಿದ್ದೆ. ಅದ್ರ ಜೊತೆಗೆ ಈಗ ಮತ್ತಷ್ಟು ತರಕಾರಿಗಳೆಲ್ಲ ತೊಗೊಂಡು ಬಂದಿದ್ರು. ಅದನ್ನೆಲ್ಲ ಕೂಡ ಈಗ ಜೋಡಿಸ್ಕೊಳ್ತಾ ಇದ್ದೀನಿ. ಇನ್ನು ಈ ಕಂಟೈನರ್ ಬಗ್ಗೆ ತುಂಬಾ ಎಂಕ್ವೈರೀಸ್ ಬರ್ತಾನೆ ಇರುತ್ತೆ. ಈ ಕಂಟೈನರ್ ನಾನು ಐಕ್ಯದಲ್ಲಿ ತಗೊಂಡಿದ್ದೀನಿ. ಇದರ ಲಿಂಕ್ ಏನಾದರೂ ಸಿಕ್ಕಿದ್ರೆ ಟ್ಯಾಗ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಯೂಶುವಲಿ ನಾನು ನಿಂಬೆಹಣ್ಣನ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಲ್ಲ. ಹೊರಗಡೆನೆ ಈ ತರ ಒಂದು ಕಂಟೈನರ್ ಅಲ್ಲಿ ಹಾಕಿ ಇಟ್ಕೊಳ್ತೀನಿ. ಸುಮಾರಷ್ಟು ದಿನ ಫ್ರೆಶ್ ಆಗೇ ಇರುತ್ತೆ. ಈ ಕೌಂಟರ್ನ ಒಂದ್ಸತಿ ಕ್ಲೀನ್ ಮಾಡಿಬಿಟ್ರೆ ಇಲ್ಲಿಗೆ ಕಿಚನ್ ಸಂಬಂಧಪಟ್ಟಿರುವಂಥ ಎಲ್ಲ ಕ್ಲೀನಿಂಗ್ ಕೆಲಸಗಳು ಕೂಡ ಮುಗ್ದಿದೆ. ಲಿವಿಂಗ್ ರೂಮ್ ಮತ್ತೆ ಬೆಡ್ರೂಮ್ನ ಈಗ ಕ್ಲೀನ್ ಮಾಡ್ಕೊಳ್ಬೇಕು. ಅದನ್ನ ಯಾವ ತರ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಲಿವಿಂಗ್ ಏರಿಯಾದಲ್ಲಿರುವಂತಹ ಸೋಫಾನ ಕ್ಲೀನ್ ಮಾಡೋದಕ್ಕೋಸ್ಕರ ಇಲ್ಲಿ ಏನೇನೆಲ್ಲ ವಸ್ತುಗಳಿದೆ ಅದೆಲ್ಲ ಕೂಡ ಡಿಕ್ಲಟರ್ ಮಾಡಿ ಒಂದ್ಸತಿ ಎಲ್ಲದನ್ನ ಆರ್ಗನೈಸ್ ಮಾಡ್ಕೊಳ್ತೀನಿ. ಈ ಅಡ್ವರ್ಟೈಸ್ಮೆಂಟ್ ಪೇಪರ್ಸ್ನ ಬಿಸಾಡಿರೋ ಒಂದು ಕಡೆ ಇಟ್ಕೊಳ್ಳೋದಾದ್ರೆ ಕಿಚನ್ ವೇಸ್ಟ್ ಎಲ್ಲ ಹಾಕೊಳ್ಳೋಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೋಫಾನ ಕ್ಲೀನ್ ಮಾಡೋದಕ್ಕೋಸ್ಕರ ಮೊದಲಿಗೆ ನಾನು ಡಸ್ಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಡಸ್ಟಿಂಗ್ ಮಾಡೋದಕ್ಕೋಸ್ಕರ ವ್ಯಾಕ್ಯೂಮ್ ಕ್ಲೀನರ್ನ ಯೂಸ್ ಮಾಡ್ತಾ ಇದ್ದೀನಿ. ಆದಷ್ಟು ಮೈನ್ಯೂಟ್ ಆಗಿರುವಂಥ ಡಸ್ಟ್ನ ಇರ್ಬೋದು, ಮತ್ತು ಈ ಥರ ಸೋಫಾ ಕಾರ್ನರ್ಸ್ ಅಲ್ಲಿರುವಂಥ ಡಸ್ಟ್ ಎಲ್ಲ ಕ್ಲೀನ್ ಮಾಡಬೇಕು ಅಂದರೆ ವ್ಯಾಕ್ಯೂಮ್ ಕ್ಲೀನರೇ ಬೆಸ್ಟ್ ಅಂತ ಹೇಳ್ಬೋದು. ಸೋಫಾ ಡಸ್ಟಿಂಗ್ ಎಲ್ಲಾನು ಮುಗ್ದಿದೆ. ಸೋಫಾನ ಸ್ವಲ್ಪ ಮುಂದಕ್ಕೆ ಜರುಗಿಸ್ಬಿಟ್ಟು ಬ್ಯಾಕ್ ಸೈಡು ಕೆಳಗಡೆ ಎಲ್ಲ ಏನು ಡಸ್ಟ್ ಇರುತ್ತೆ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಡಸ್ಟ್ ಎಲ್ಲಾನು ಬಿದ್ದಿದೆ ಅಂತ. ಯೂಶುವಲಿ ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಸೋಫಾ ಕೆಳಗಡೆ ಎಲ್ಲ ಒಂದ್ಸತಿ ಕ್ಲೀನ್ ಮಾಡಿಸ್ತಾನೆ ಇರ್ತೀನಿ. ಆದ್ರೂ ಕೂಡ ಇಷ್ಟೊಂದು ಡಸ್ಟ್ ಅನ್ನೋದು ಕಲೆಕ್ಟ್ ಆಗಿದೆ. ತುಂಬಾ ಜಾಸ್ತಿ ಡಸ್ಟ್ ಏನಿಲ್ಲ. ಇರೋದನ್ನ ವ್ಯಾಕ್ಯೂಮ್ ಕ್ಲೀನರ್ ಇಂದಾನೆ ಒಂದ್ಸತಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಈ ತರ ಕಂಫರ್ಟಬಲ್ ಆಗಿರುವಂತಹ ಗ್ಯಾಜೆಟ್ಸ್ ನ ಇಟ್ಕೊಳ್ಳೋದಾದ್ರೆ ಹೋಮ್ ಕ್ಲೀನಿಂಗ್ ಅನ್ನೋದು ತುಂಬಾ ಈಸಿ ಆಗುತ್ತೆ. ಮನೆ ಕೆಲಸಗಳು ಕೂಡ ಬೇಗ ಮುಗಿಯುತ್ತೆ. ನೋಡ್ತಾ ಇದ್ದೀರಲ್ವಾ, ಕಸ ಗುಡಿಸೋ ಅವಶ್ಯಕತೆನೇ ಇಲ್ದಿರಾ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತಿದೆ ಅಂತ. ಈ ಏರಿಯಾ ಎಲ್ಲ ರೆಗ್ಯುಲರ್ ಆಗಿ ಕ್ಲೀನ್ ಮಾಡದೇ ಇರೋ ಕಾರಣ ಸ್ವಲ್ಪ ಕಾರ್ನರ್ಸ್ ಅಲ್ಲೆಲ್ಲ ಕೂಡ ಮೈನ್ಯೂಟ್ ಡಸ್ಟ್ ಪಾರ್ಟಿಕಲ್ಸ್ ಅನ್ನೋದು ಇರುತ್ತೆ. ಅದನ್ನೆಲ್ಲ ಕೂಡ ಇದರಿಂದನೇ ಕ್ಲೀನ್ ಮಾಡಿಕೊಂಡು ಫ್ಲೋರ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಈ ಒಂದು ಅಟ್ಯಾಚ್ಮೆಂಟ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ.
ಲಿವಿಂಗ್ ಏರಿಯಾದಲ್ಲಿರುವಂಥ ಈ ದೊಡ್ಡ ಕಿಕ್ಕಿನ ಕ್ಲೀನ್ ಮಾಡೋದಕ್ಕೋಸ್ಕರ ವ್ಯಾಕ್ಯೂಮ್ ಕ್ಲೀನರೇ ಯೂಸ್ ಮಾಡ್ತಾ ಇದ್ದೀನಿ. ಬ್ರಷ್ ಅಟ್ಯಾಚ್ಮೆಂಟ್ ಕೊಟ್ಟಿರ್ತಾರಲ್ವ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಈ ಒಂದು ಮೆಶ್ ಡೋರ್ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಡಸ್ಟ್ ಅನ್ನೋದು ಈ ಒಂದು ನೆಟ್ಟಲ್ಲೇ ಇರುತ್ತೆ, ಅದನ್ನು ಈಸಿಯಾಗಿ ಈ ಬ್ರಷ್ ಸಹಾಯದಿಂದ ಕ್ಲೀನ್ ಮಾಡ್ಕೊಳ್ಬೋದು. ಈವನ್ ಕರ್ಟನ್ಸ್ ಮೇಲೆಲ್ಲ ಏನಾದರೂ ಧೂಳಿದ್ರೆ ಅದನ್ನು ಕೂಡ ಇದೇ ಬ್ರಷ್ ಸಹಾಯದಿಂದ ಕ್ಲೀನ್ ಮಾಡ್ಕೊಳ್ತೀನಿ. ಈ ಸಾಫ್ಟ್ ಟೈಲ್ಸ್ ಮೇಲಂತೂ ತುಂಬ ಜಾಸ್ತಿ ಡಸ್ಟ್ ಕಲೆಕ್ಟ್ ಆಗುತ್ತೆ ಅಲ್ವಾ, ಸೊ ಅದನ್ನು ಒಂದ್ಸತಿ ಕ್ಲೀನ್ ಮಾಡ್ಕೊಳ್ತೀನಿ. ಯು ನೇಮ್ ಇಟ್ ಐ ಡೂ ಇಟ್ ಅನ್ನೋ ಥರ ಎಲ್ಲದನ್ನ ಈ ಒಂದೇ ವ್ಯಾಕ್ಯೂಮ್ ಕ್ಲೀನರಿಂದ ಕ್ಲೀನ್ ಮಾಡ್ಕೊಳ್ಬೋದು. ಇನ್ನು ಸೋಫಾ ಕ್ಲೀನ್ ಮಾಡೋದಕ್ಕೋಸ್ಕರ ಈ ಒಂದು ಸ್ಪಿನ್ ಸ್ಕ್ರಬ್ಬರ್ನ ಯೂಸ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲೂ ಕೂಡ ಇದ್ರ ಬಗ್ಗೆ ತೋರಿಸಿದ್ದೆ ಅಲ್ವಾ. ಇದು ಸೋಫಾ ಕ್ಲೀನಿಂಗ್ಗೆ ಎಕ್ಸಲೆಂಟ್ ಆಗಿ ವರ್ಕ್ ಆಗುತ್ತೆ. ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಈ ಥರ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡೋದಾದರೆ ಎಷ್ಟು ಡಾರ್ಕ್ ಆಗಿರುವಂಥ ಕೊಳೆ ಕಲೆಕ್ಟ್ ಆಗಿದೆ ಅಂತ ನೋಡ್ಬೋದು. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವಾ ಎಷ್ಟೊಂದು ಕೊಳೆ ಬಂದಿದೆ ಅಂತ. ಇದನ್ನ ಈಗ ಒಂದು ಮೈಕ್ರೋ ಫೈಬರ್ ಕ್ಲಾತ್ ಇಂದ ನೀಟಾಗಿ ವೈಪ್ ಮಾಡ್ತೀನಿ. ಸೋಫಾ ಕ್ಲೀನ್ ಮಾಡುವಾಗ ಎಲ್ಲದಕ್ಕೂ ಒಂದೇ ಸರಿ ಲಿಕ್ವಿಡ್ನ ಸ್ಪ್ರೇ ಮಾಡ್ದಿರಾ ಒಂದೊಂದು ಸೀಟರ್ಗೆ ಒಂದ್ಸತಿ ಸ್ಪ್ರೇ ಮಾಡಿ ಒಂದ್ಸತಿ ಸ್ಕ್ರಬ್ ಮಾಡಿ ವೈಪ್ ಮಾಡಿದ್ಮೇಲೆ ಮತ್ತೆ ಪಕ್ಕದಲ್ಲಿರುವಂಥ ಸೀಟರ್ನ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಇದು ಲೆದರ್ ಸೋಫಾ ಆಗಿರೋದ್ರಿಂದ ಕ್ಲೀನಿಂಗು ಮೇಂಟೆನೆನ್ಸ್ ತುಂಬಾನೇ ಈಸಿ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣ ಎಲ್ಲದನ್ನ ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ. ಸೋಫಾನ ಆ ಕಡೆ ಈ ಕಡೆ ಮೂವ್ ಮಾಡಿದಾಗ ಸ್ವಲ್ಪ ಡಸ್ಟ್ ಎಲ್ಲ ಕೂಡ ಇಲ್ಲಿ ಕಲೆಕ್ಟ್ ಆಗಿತ್ತು, ಅದನ್ನ ಕೂಡ ಒಂದ್ಸತಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಈ ವ್ಯಾಕ್ಯೂಮ್ ಕ್ಲೀನರ್ ಇಂದನೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟೇ ಹಾರ್ಡ್ ಆಗಿರುವಂತ ಫ್ಲೋರ್ ಮೇಲೆ ಆದ್ರೂ ಈ ಒಂದು ವ್ಯಾಕ್ಯೂಮ್ ಕ್ಲೀನರ್ನ ಈಸಿಯಾಗಿ ಯೂಸ್ ಮಾಡ್ಕೊಳ್ಬಹುದು. ಇದನ್ನ ಯೂಸ್ ಮಾಡೋಕ್ಕೆ ಮಕ್ಕಳು ಕೂಡ ತುಂಬ ಎಕ್ಸೈಟ್ ಆಗಿ ಫೀಲ್ ಆಗ್ತಾರೆ. ಇನ್ನು ಲಿವಿಂಗ್ ಏರಿಯಾ ಎಲ್ಲ ಕೂಡ ಕ್ಲೀನ್ ಮಾಡಿದಾಯಿತು. ಈಗ ಟೇಬಲ್ ರನ್ನರ್ನ ಹಾಕ್ತಾ ಇದ್ದೀನಿ. ಈ ಕಾರ್ಪೆಟ್ನ ಸುಮಾರು ದಿನದಿಂದ ಒಂದು ಕಡೆ ಸೈಡಲ್ಲಿ ಇಟ್ಬಿಟ್ಟಿದ್ವಿ. ಸ್ವಲ್ಪ ಧೂಳು ಅನ್ನೋದು ಅಕ್ಯುಮುಲೇಟ್ ಆಗಿದೆ, ಅದನ್ನ ಕೂಡ ಒಂದ್ಸತಿ ವ್ಯಾಕ್ಯೂಮ್ ಮಾಡ್ಕೊಳ್ತಾ ಇದ್ದೀನಿ. ಈ ವ್ಯಾಕ್ಯೂಮ್ ಕ್ಲೀನರ್ ಇಂದನೇ ಲಿವಿಂಗ್ ಏರಿಯಾ ಕ್ಲೀನಿಂಗ್ ನ ಬೇಗನೆ ಮುಗಿಸ್ಕೊಂಡೆ. ಈಗ ಸೆಂಟರ್ ಟೇಬಲ್ ನ ಕೂಡ ಅರೇಂಜ್ ಮಾಡ್ಕೊಳ್ತೀನಿ. ನೀವು ಸಂಕ್ರಾಂತಿ ಹಬ್ಬದ ಕ್ಲೀನಿಂಗ್ ನ ಸ್ಟಾರ್ಟ್ ಮಾಡಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ಈ ಬೆಡ್ರೂಮ್ ನ ಕ್ಲೀನ್ ಮಾಡೋದಕ್ಕೋಸ್ಕರ ಫಸ್ಟ್ಗೆ ನಾನು ಬೆಡ್ಶೀಟ್ ಎಲ್ಲಾನು ವಾಶ್ಗೆ ಹಾಕಿದ್ದೆ. ಈ ಬೆಡ್ ಸುತ್ತಮುತ್ತ ಅಂದ್ರೆ ಮ್ಯಾಟ್ರಿಸ್ ಸುತ್ತಮುತ್ತ ಇರುವಂಥ ಏರಿಯಾನ ಕೂಡ ಒಂದ್ಸತಿ ವ್ಯಾಕ್ಯೂಮ್ ಮಾಡೋಣ ಅನ್ನೋದ್ರಿಂದ ಅದ್ರ ಮೇಲಿರುವಂಥದ್ದನ್ನೆಲ್ಲ ಕೂಡ ಸೈಡ್ಗೆ ಇಟ್ಕೊಂಡು ಒಂದ್ಸತಿ ಬೆಡ್ನ ಕ್ಲೀನ್ ಮಾಡಿಕೊಂಡು ಆಮೇಲೆ ಬೆಡ್ನ ಆ ಕಡೆ ಈ ಕಡೆ ಸರಿಸ್ಬಿಟ್ಟು ಕಾರ್ನರ್ಸ್ ಅಲ್ಲಿರುವಂಥದ್ದನ್ನ ಕೂಡ ಒಂದ್ಸತಿ ವ್ಯಾಕ್ಯೂಮ್ ಮಾಡ್ಕೊಳ್ತಾ ಇದ್ದೀನಿ. ಯೂಶಲಿ ಪೊರ್ಕೆಯಲ್ಲಿ ಮೈನ್ಯೂಟ್ ಕಸನೆಲ್ಲ ಗುಡಿಸಿದಾಗ ಆ ಧೂಳೆಲ್ಲ ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆ ಬೀಳ್ತಾ ಇರುತ್ತೆ. ಬಟ್ ಈ ಥರ ಮಿಷಿನ್ಸ್ನ ಯೂಸ್ ಮಾಡೋದಾದರೆ ಸೊ ಆ ಒಂದು ಡಸ್ಟ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗದಿರೇ ಈಸಿಯಾಗಿ ವ್ಯಾಕ್ಯೂಮ್ ಮಾಡ್ಕೊಳ್ಬೋದು. ಬೆಡ್ಡೆಲ್ಲ ಕೂಡ ಒಂದ್ಸತಿ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದಾಯಿತು. ಈ ವಿಂಡೋನ ಕೂಡ ಒಂದ್ಸತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಡಸ್ಟಿಂಗ್ ಮಾಡ್ಕೊಂಡಾಗ ಯೂಶಲಿ ನಾವು ಬಟ್ಟೆಯಿಂದ ಹೊಡೆದಾಗ ಅಥವಾ ಡಸ್ಟರಿಂದ ಕ್ಲೀನ್ ಮಾಡಿದಾಗ ಡಸ್ಟ್ ಎಲ್ಲ ಕೂಡ ಬೇರೆ ಕಡೆಗೆ ಹೋಗ್ತಿರುತ್ತೆ. ಬಟ್ ಇದು ವ್ಯಾಕ್ಯೂಮ್ ಆಗಿರೋದ್ರಿಂದ ಈಸಿಯಾಗಿ ಇದರಿಂದ ಕ್ಲೀನ್ ಮಾಡ್ಕೊಳ್ಬೋದು. ಬೆಡ್ ಬಾಕ್ಸ್ನ ಕೂಡ ಒಂದ್ಸತಿ ಸೈಡಿಗೆ ಸರಿಸ್ಬಿಟ್ಟು ಅದ್ರ ಕೆಳಗಡೆ ಎಲ್ಲ ಕೂಡ ಒಂದ್ಸತಿ ಕ್ಲೀನ್ ಮಾಡ್ಕೊಳ್ತೀನಿ. ಯೂಶುವಲಿ ಲಾಸ್ಟ್ ವಿಡಿಯೋಸ್ ಎಲ್ಲ ನೀವು ಅಬ್ಸರ್ವ್ ಮಾಡೋದಾದರೆ ಈ ಥರ ಕ್ಲೀನಿಂಗೋಸ್ಕರ ನಾನು ವೆಟ್ ಮೈಕ್ರೋಫೈಬರ್ ಕ್ಲಾತ್ನ ಯೂಸ್ ಮಾಡ್ತಾ ಇದ್ದೆ. ಬಟ್ ಅದರಿಂದ ಪದೇ ಪದೇ ಕ್ಲಾತ್ನ ಕ್ಲೀನ್ ಮಾಡಬೇಕಾಗಿತ್ತು. ಬಟ್ ಈ ಥರ ವ್ಯಾಕ್ಯೂಮ್ ಕ್ಲೀನರ್ನ ಯೂಸ್ ಮಾಡ್ತಾ ಇರೋದ್ರಿಂದ ಈ ಒಂದು ಕೆಲಸಗಳು ಬೇಗನೆ ಮುಗಿತಾ ಇದೆ. ಬಟ್ಟೆಗಳೆಲ್ಲ ಕ್ಲೀನ್ ಮಾಡೋ ಅವಶ್ಯಕತೆಯೂ ಬರ್ತಾ ಇಲ್ಲ. ಸುಮಾರು ಜನ ವ್ಯಾಕ್ಯೂಮ್ ಕ್ಲೀನರ್ ಬಗ್ಗೆ ಕೇಳ್ತಾ ಇದ್ರಿ. ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಬೇಕು ಅನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇದನ್ನ ಯಾವ ಥರ ಎಲ್ಲ ಯೂಸ್ ಮಾಡ್ಕೊಳ್ಬೋದು, ಇದು ಎಷ್ಟು ಪ್ರಯೋಜನಕರವಾಗಿದೆ ಅನ್ನೋದನ್ನ ಕಮಿಂಗ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ಡಸ್ಟ್ ಕಲೆಕ್ಟ್ ಆಗಿದೆ ಅಂತ. ಇದನ್ನ ಡೈರೆಕ್ಟ್ ಆಗಿ ಡಸ್ಟ್ಬಿನ್ಗೆ ಹಾಕ್ತಾ ಇದ್ದೀನಿ. ಬೆಳಗ್ಗೆನೆ ಕ್ಲೀನಿಂಗ್ ಕೆಲಸಗಳನ್ನ ಬೇಗ ಮುಗಿಸ್ಕೊಳ್ಳೋಕೆ ಕಾರಣ ನೆಕ್ಸ್ಟ್ ಡೇ ಗೆಸ್ಟ್ ಬರೋರು ಇದ್ದಾರೆ. ಇವತ್ತು ಕೂಡ ಒಬ್ರು ಗೆಸ್ಟ್ ಬರ್ತಾ ಇದ್ದಾರೆ. ಊರಿಂದ ಅಮ್ಮ ಬಂದಾಗ ಏನೆಲ್ಲ ವಸ್ತುಗಳು ತರ್ತಾರೆ ಇಲ್ಲಿ ನೀವು ನೋಡ್ಬೋದು. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣ ಜಸ್ಟ್ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರನೇ ಇಲ್ಲಿ ಆ್ಯಡ್ ಮಾಡಿದ್ದೀನಿ.
ಎಲ್ಲದನ್ನ ಕೌಂಟರ್ ಮೇಲೆ ಒಂದ್ಸತಿ ಅರೇಂಜ್ ಮಾಡಿಕೊಂಡು ಯಾವ್ಯಾವ್ದನ್ನ ಫ್ರಿಜ್ಜಲ್ಲಿ ಇಡಬೇಕು ಯಾವ್ಯಾವ್ದನ್ನ ಹೊರಗಡೆ ಇಡಬೇಕು ಅಂತ ಚೆಕ್ ಮಾಡಿಕೊಂಡು ಅರೇಂಜ್ ಮಾಡ್ಕೊಳ್ತೀನಿ. ಈ ಫ್ರೆಶ್ ತರಕಾರಿ ಜೊತೆಗೆ ಫ್ರೆಶ್ ಆಗಿ ತೋಟದಲ್ಲಿ ಬೆಳೆದಿರುವಂಥ ಹೂಗಳು ನೋಡೋದೇ ಒಂಥರ ಖುಷಿ ಅಲ್ವಾ. ಇನ್ನು ಈ ಹೂಗಳನ್ನ 15 ದಿನ ಬೇಕಾದರೂ ಇಟ್ಕೊಂಡು ಪೂಜೆಯಲ್ಲಿ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಡೇ ಗೆಸ್ಟ್ ಮೆನ್ಯೂ ಯಾವ ಥರ ಇತ್ತು ಅಂತ ತೋರಿಸ್ತಾ ಇದ್ದೀನಿ. ಮಟನ್ ಬಿರಿಯಾನಿ, ಇದ್ರ ಜೊತೆಗೆ ಮಟನ್ ಚಾಪ್ಸ್, ಇದ್ರ ಜೊತೆಗೆ ಮುದ್ದೆ. ಕಬಾಬ್ ಅಂತೂ ನಾವು ರೇರಾಗಿ ಮಾಡ್ತೀವಿ, ಈ ಬಾರಿ ಕಬಾಬ್ ಕೂಡ ಮಾಡಿದ್ವಿ. ಇದ್ರ ಜೊತೆಗೆ ಒಂದು ಸ್ವೀಟ್ ಕೂಡ ಇತ್ತು, ಲೈಮ್ ಸೋಡಾ ಕೂಡ ಮಾಡಿದ್ದೆ. ಅದನ್ನೆಲ್ಲ ಇಲ್ಲಿ ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದ್ದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.